ನಮಸ್ತೆ, ನನ್ನ ಹೆಸರು ಅಶ್ವಥ್. ನಾನಿವತ್ತು ನಿಮಗೆ ಸಂಪೂರ್ಣ ಮಾಹಿತಿ ವೆಟ್ ಗ್ರೈಂಡರ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮಲ್ಲಿ ಪ್ರೆಸ್ಟೀಜ್ ಇದೆ, ಅದು ಬಿಟ್ಟರೆ ನಿಮಗೆ ಅಲ್ಟ್ರಾ ಸಿಗುತ್ತೆ, ಅದು ಪ್ಯಾನಾಸೋನಿಕ್ ಇದೆ, ಪ್ರೀತಿ ಇದೆ, ಮತ್ತು ಬಟರ್ಫ್ಲೈ ಅಂತ ಒಂದು 5-6 ಮಾಡಲ್ಸ್ ಇದೆ ನಮ್ಮಲ್ಲಿ. ಅದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ನಾನು ಇವತ್ತು ಕೊಡ್ತಾ ಹೋಗ್ತೀನಿ. ವೆಟ್ ಗ್ರೈಂಡರ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಕೆಲವೊಂದು ಮನೆಯಲ್ಲಿ ಮಿಕ್ಸರ್ ಯೂಸ್ ಮಾಡ್ತಾರೆ, ವೆಟ್ ಗ್ರೈಂಡರ್ ಯೂಸ್ ಮಾಡ್ತಾರೆ. ವೆಟ್ ಗ್ರೈಂಡರಿಂದ ಏನೇನು ಬೆನಿಫಿಟ್ ಇದೆ ಅಂದರೆ, ಮುಂಚೆ ಎಲ್ಲ ಆಲ್ಮೋಸ್ಟು ಕಲ್ಲಲ್ಲಿ ರುಬ್ಕೊಳ್ತಾ ಇದ್ರು. ಏನಕ್ಕೆ ಅಂದರೆ ಟೇಸ್ಟಿನೆಸ್ ಜಾಸ್ತಿ ಬರ್ತಾಯಿತ್ತು, ವಿತ್ ನಿಮಗೆ ಅದು ಟೇಸ್ಟಿನೆಸ್ ಜಾಸ್ತಿ ಮತ್ತು ಹೆಲ್ದಿಯಾಗಿರ್ತಾಯಿತ್ತು, ಬೇಗ ಕೆಟ್ಟೋಗ್ತಾ ಇರಲಿಲ್ಲ ನಿಮಗೆ ಇಡ್ಲಿ ಬ್ಯಾಟರ್ ಎಲ್ಲ. ಇವಾಗಿಂದ ಇದರಲ್ಲಿ ಏನಂದರೆ ಮಿಕ್ಸರಲ್ಲಿ ಗ್ರೈಂಡ್ ಮಾಡೋದ್ರಿಂದ ಏನಂದರೆ ನಿಮಗೆ RPM ಲೆವೆಲ್ ಜಾಸ್ತಿ ಇರುತ್ತೆ. ಸೊ ಹೀಟೆಲ್ಲ ಜಾಸ್ತಿ ರೆಡ್ಯೂಸ್ ಆಗೋದ್ರಿಂದ ನಿಮಗೆ ಟೇಸ್ಟಿನೆಸ್ ಅಷ್ಟು ಬರಲ್ಲ, ಮತ್ತು ನಿಮಗೆ ಹಿಟ್ಟೆಲ್ಲ ಬೇಗ ಹೋಗೋವಂಥ ಚಾನ್ಸಸ್ ಇರುತ್ತೆ. ಬಟ್ ವೆಟ್ ಗ್ರೈಂಡರಲ್ಲಿ ಏನಂದರೆ ನಿಮಗೆ RPM ಲೆವೆಲ್ಲು ಕಡಿಮೆ ಕೊಡ್ತಾರೆ. ಎಕ್ಸಾಂಪಲ್ ನಿಮಗೆ ಮಿಕ್ಸಿಲೆಲ್ಲ ಒಂದು ನಿಮಗೆ 20, 21, 23,000 RPM ಕೊಡ್ತಾರೆ. ಅದೇ ನೀವು ವೆಟ್ ಗ್ರೈಂಡರಿಗೆ ಹೋಗ್ತೀರಾ ಅಂದರೆ ನಿಮಗೆ 160ಇಂದ 180 RPM ತನಕ ಕೊಡ್ತಾರೆ. RPM ಮೀನ್ಸ್ ಒಂದು ರೊಟೇಷನ್ ಪರ್ ಮಿನಿಟ್ ಅಂತ ಬರುತ್ತೆ. 1 ಮಿನಿಟಿಗೆ ಇಷ್ಟು ಒಂದು ಗ್ರೈಂಡಿಂಗ್ ರೌಂಡ್ ಅಂತ ಬರುತ್ತೆ, ಅದನ್ನ ನಿಮಗೆ RPM ಅಂತ ಹೇಳ್ತಾರೆ. ಇದರಲ್ಲಿ ಏನಂದರೆ ನಿಮಗೆ RPM ಲೆವೆಲ್ ಕಡಿಮೆ ಕೊಡೋದ್ರಿಂದ ನಿಮಗೆ ಸಂಪೂರ್ಣವಾಗಿ ಗ್ರೈಂಡಿಂಗ್ ನೀಟಾಗಿ ಆಗುತ್ತೆ, ವಿತ್ ಟೇಸ್ಟಿನೆಸ್ ಜಾಸ್ತಿ, ವಿತ್ ನಿಮಗೆ ಒಂದ್ಸಲ ನಿಮಗೆ ಇಡ್ಲಿ ಬ್ಯಾಟರ್ ಯೂಸ್ ಮಾಡಿದ್ರೆ ಅಂದರೆ ಬೇಗ ಕೆಟ್ಟೋಗಲ್ಲ ಅಂಥದ್ದು ಬರುತ್ತೆ. ವಿತ್ ಇದರಲ್ಲಿ ನಿಮಗೆ ಲಾಟ್ ಆಫ್ ಬ್ರ್ಯಾಂಡ್ಸ್ ಇದೆ, ಅದ್ರ ಬಗ್ಗೆ ನಾನು ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ. ನಿಮಗೆ ವೆಟ್ ಗ್ರೈಂಡರಲ್ಲಿ ಹೋಗ್ತೀರಾ ಅಂದರೆ 1.5 ಲೀಟರ್ ಬರುತ್ತೆ, 2 ಲೀಟರ್ ಬರುತ್ತೆ, 3 ಲೀಟರ್ ಅಪ್ ಟು 5. ಕಮರ್ಷಿಯಲ್ ಹೋಗ್ತೀರಾ ಅಂದರೆ ನಿಮಗೆ ಒಂದು 10 ಲೀಟರ್ 15 ಲೀಟರ್ ತನಕ ಯೂಸ್ ಮಾಡ್ಕೋಬೋದು. ಎಕ್ಸಾಂಪಲ್ ನಾನು ಇವತ್ತೊಂದು ಮಾಡೆಲ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಇದೊಂದು ಮಾಡೆಲ್ ಪ್ರೀತಿ ಅಂತ ಇದೆ. ಇದ್ರದ್ದು ಏನಂದರೆ ನಿಮಗೆ 2 ಲೀಟರ್ ಕೆಪಾಸಿಟಿ ಬರುತ್ತೆ. ಇದು ವಿತ್ 2 ಲೀಟರ್ ಕೆಪಾಸಿಟಿ ಅಂದರೆ 1 kg ನಿಮಗೆ ಆಟ ಆಗಲಿ, 1 kg ನಿಮಗೆ ಬೇಳೆ ಆಗಲಿ, ಈ ಥರ ನಿಮಗೆ ಕಂಪ್ಲೀಟಾಗಿ ರುಬ್ಕೋಬೋದು. ಇದರಲ್ಲಿ ನಿಮಗೆ 2 ಥರ ಸ್ಟೋನ್ ಬರುತ್ತೆ. ಇದೆಲ್ಲ ಸ್ಟೋನ್ ಬಂದು ನಿಮಗೆ ಕಂಪ್ಲೀಟ್ಲಿ ನಿಮಗೆ ತಮಿಳ್ನಾಡಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗೋಂಥದ್ದು ಉತ್ತುಕಲಿ ಸ್ಟೋನ್ ಅಂತ ಹೇಳ್ತಾರೆ. ಇದರಲ್ಲಿ 2 ಥರ ಆಪ್ಷನ್ ಬರುತ್ತೆ. ಇದು ನಿಮಗೆ ಸಿಂಗಲ್ ಫ್ಲೋ ಬ್ರೇಕರ್ ಅಂತ ಹೇಳ್ತಾರೆ. ಸಿಂಗಲ್ ಫ್ಲೋ ಬ್ರೇಕರ್ ಅಂದರೆ ಏನಂದರೆ ಒಂದು ಸೈಡ್ ಮಾತ್ರ ತಿರುವಾಕುತ್ತೆ. ಇದೇ ನೀವು ಬೇರೆ ಮಾಡಲ್ಲ ನಿಮಗೆ ಅಲ್ಟ್ರಾ ಮತ್ತು ಪ್ಯಾನಾಸೋನಿಕಲ್ಲಿ ಹೋಗ್ತೀರಾ ಅಂದರೆ ಡ್ಯುಯಲ್ ಫ್ಲೋ ಬ್ರೇಕರ್, 2 ಸೈಡ್ ಫ್ಲೋ ಬ್ರೇಕರ್ ಕೊಡ್ತಾನೆ. ಗ್ರೈಂಡಿಂಗ್ ಸ್ಮೂತಾಗಿ ಆಗುತ್ತೆ, ನಿಮಗೆ ಟೈಮ್ ಜಾಸ್ತಿ ತೊಗೊಳ್ಳಲ್ಲ. ಇದನ್ನ ರಿಮೂವ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಳ್ತೀರಾ ಅಂದರೆ ರಿಮೂವ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೋಬೋದು. ಕಂಪ್ಲೀಟ್ ನಿಮಗೆ ತಿಳಿಸ್ಕೊಡ್ತೀನಿ. ಸ್ಟೋನ್ ಎಲ್ಲ ರಿಮೂವ್ ಮಾಡ್ಕೋಬೋದು. ವಿತ್ ನಿಮಗೆ ಕೆಲವೊಂದು ಇವ್ರ ಮನೆಯಲ್ಲಿ ಅಜ್ಜಿ ಮತ್ತು ವಯಸ್ಸಾದವರೆಲ್ಲ ಇರ್ತಾರೆ, ಅವರಿಗೆಲ್ಲ ಇಂಥದ್ದನ್ನ ಡ್ರಮ್ನೆಲ್ಲ ರಿಮೂವ್ ಮಾಡೋದಕ್ಕಾಗಲ್ಲ. ಅಂಥವರಿಗೆಲ್ಲ ನಾವು ಟಿಲ್ಟಿಂಗ್ ಆಪ್ಷನ್ ಅಂತಲೇ ಸಪ್ರೇಟ್ ಇದೆ. ಟಿಲ್ಟಿಂಗ್ ಆಪ್ಷನ್ ಹೋಗ್ತೀರಾ ಅಂದರೆ ಬೆಸ್ಟ್ ಆಗಿದೆ. ಏನಕ್ಕೆ ಅಂದರೆ ನೀವು ಇದನ್ನೆಲ್ಲ ರಿಮೂವ್ ಮಾಡಿ ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಅದನ್ನ ಬೆಂಡ್ ಮಾಡಿ ನೀವು ಬೇಕಾದ್ರೆ ಕ್ಲೀನ್ ಮಾಡ್ಕೋಬೋದು. ವಿತ್ ಇದೊಂದು ಮಾಡಲ್ ಇದೆ. ವಿತ್ ಕಂಪ್ಲೀಟ್ಲಿ ಇದೆಲ್ಲ ಲೆಫ್ಟ್ ಸೈಡ್ ಏನು ನೀವು ಶೋ ಆಗ್ತಾ ಇದೆ, ಇಲ್ಲಿ ಮೋಟ್ರು ಅಡಾಪ್ಟ್ ಆಗಿರುತ್ತೆ. ರೈಟ್ ಸೈಡಲ್ಲಿ ಬಂದು ನಿಮಗೆ ಡ್ರಮ್ ಎಲ್ಲ ಅಡಾಪ್ಟ್ ಆಗುತ್ತೆ. ವಿತ್ ಇದೆಲ್ಲ ಬಂದು ನಿಮಗೆ ವೆಯ್ಟ್ ವೈಸ್ ಹೋಗ್ತಾರೆ ಅಂದರೆ ಅಪ್ ಟು ನಿಮಗೆ 12.5 kg ತನಕ ವೆಯ್ಟ್ ಬರುತ್ತೆ ನಿಮಗೆ ಈ ಮಾಡಲಲ್ಲಿ. ವಿತ್ ನಿಮಗೆ ಬೇರೆ ಮಾಡಲು ಹೋಗ್ತಾರೆ ಅಂದರೆ ನಿಮಗೆ ಅದರಲ್ಲಿ ನಿಮಗೆ ಟೈಮ್ ಸೆಟ್ಟಿಂಗ್ ಆಪ್ಷನ್ ಬೇಕು ಅಂದರೆ ಟೈಮ್ ಸೆಟ್ಟಿಂಗ್ ಆಪ್ಷನ್ನು ಬರುತ್ತೆ. ನೋಡಿ, ಈ ಮಾಡಲಲ್ಲಿ ಬರುತ್ತೆ ಟೈಮ್ ಸೆಟ್ಟಿಂಗ್ ಆಪ್ಷನ್. ಅಲ್ಟ್ರಾ ಮಾಡಲ್ ಇದೆ. ಇದರಲ್ಲಿ ನಿಮಗೆ ಟೈಮ್ ಸೆಟ್ಟಿಂಗ್ ಅಂದರೆ ನಿಮಗೆ 1.5 hour ತನಕ ಟೈಮ್ ಸೆಟ್ ಮಾಡ್ಕೋಬೋದು. ಎಕ್ಸಾಂಪಲ್ ಏನು ನಿಮಗೆ ಬೆನಿಫಿಟ್ ಟೈಮ್ ಸೆಟ್ಟಿಂಗ್ ಅಂದರೆ, ಒಂದು ನಿಮಗೆ ಏನಾದ್ರು ವರ್ಕ್ ಮಾಡ್ತಾ ಇರ್ತೀರಾ, ಆಲ್ಮೋಸ್ಟ್ ನಿಮಗೆ ಒಂದು 30 ಮಿನಿಟ್ಸ್ ನಿಮಗೆ ಗ್ರೈಂಡಿಂಗ್ ಆಗಬೇಕಾಗಿರುತ್ತೆ. 30 ಮಿನಿಟ್ಸ್ ನೀವು ಟೈಮ್ ಸೆಟ್ ಮಾಡಿ ನೀವೇನಾದ್ರು ವರ್ಕ್ ಮಾಡಿದ್ರೆ 30 ಮಿನಿಟ್ಸ್ ಆದಮೇಲೆ ಅದೇ ಆಟೋ ಕಟ್ ಆಫ್ ಆಗುತ್ತೆ, ನೀವೇನು ಆಫ್ ಮಾಡಬೇಕಂತ ಇಲ್ಲ. ಆ ಥರ ಆಪ್ಷನ್ ಬರುತ್ತೆ. ವಿತ್ ಕಂಪ್ಲೀಟ್ಲಿ ನಿಮಗೆ ಇದು ಲಾಕಿಂಗ್ ಸಿಸ್ಟಮ್ ಬರುತ್ತೆ. ಅದು ನಿಮಗೆ ಗ್ರೈಂಡರ್ ಏನಿದೆ ಅದು ಲಾಕ್ ಆದರೆ ಮಾತ್ರ ನಿಮಗೆ ಗ್ರೈಂಡ್ ಆಗೋಂಥದ್ದು, ಇಲ್ಲಾಂದರೆ ನಿಮಗೆ ಅದು ಗ್ರೈಂಡ್ ಆಗೋಲ್ಲ. ಆ ಥರ ಆಪ್ಷನ್ ಇದೆ. ಇದು ಬಂದು ನಿಮಗೆ ಆನ್ ಆ್ಯಂಡ್ ಆಫ್ ಬಟನ್ ಬರುತ್ತೆ. ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಆನ್ ಆ್ಯಂಡ್ ಆಫ್ ಬಟನು. ಇದು ಕಂಪ್ಲೀಟ್ಲಿ ಏನು ನೋಡ್ತಾ ಇದ್ದೀರಾ, ನಿಮಗೆ ಬ್ರ್ಯಾಂಡ್ ಬಂದು ನಿಮಗೆ ಅಲ್ಟ್ರಾ ಅಂತ ಬರುತ್ತೆ. ವಿತ್ ಇದರಲ್ಲಿ ಯಾವ್ಯಾವ ಥರ ಅಂದರೆ ಗ್ರೈಂಡಿಂಗ್ ಬರುತ್ತೆ. ಕೆಲವೊಂದು ಮಾಡಲಲ್ಲಿ ನಿಮಗೆ ಕೋಕೋನಟ್ ಸ್ಕ್ರಾಪಿಂಗ್ ಯೂಸ್ ಮಾಡ್ಬೋದು. ವಿತ್ ನಿಮಗೆ ಅದರಲ್ಲೇ ನಿಮಗೆ ಆಟ ನೀಡಿಂಗ್ ಮಾಡ್ತಾರೆ ಅಂದರೆ ಆಟ ನೀಡಿಂಗು ಮಾಡ್ಬೋದು. ಇದರಲ್ಲಿ ಆಪ್ಷನ್ ಬರುತ್ತೆ ನಿಮಗೆ. ವಿತ್ ಇದರಲ್ಲಿ ಸಿಂಗಲ್ ಫ್ಲೋ ಬ್ರೇಕರ್ ಕೊಡ್ತಾನೆ. ವಿತ್ ಅದರಲ್ಲಿ ಹೋಗ್ತಾರೆ ಅಂದರೆ ಬೇಸಿಕ್ ಮಾಡಲ್ ಹೋಗ್ತಾರೆ ಅಂದರೆ ನಿಮಗೆ ಪ್ರೆಸ್ಟೀಜಲ್ಲಿ ಇದೆ. ವಿತ್ ಇದು ಏನಂದರೆ 2 ಲೀಟರ್ ಕೆಪಾಸಿಟಿ ಬರುತ್ತೆ, 1 kg ಆಟ ಹಾಕೋಬೋದು. ವಿತ್ 5 ವರ್ಷ ಮೋಟಾರ್ ವ್ಯಾರಂಟಿ ಕೊಡ್ತಾನೆ, 2 ವರ್ಷ ಪ್ರಾಡಕ್ಟ್ ವ್ಯಾರಂಟಿ ಇದೆ. ಏನೇ ಪ್ರಾಬ್ಲಮ್ ಆದರೂ ಡೋರ್ ಸರ್ವಿಸ್ ಇರುತ್ತೆ. ಇದನ್ನು ಆಲ್ಮೋಸ್ಟ್ ನಿಮಗೆ 12 kg ಸಮಥಿಂಗ್ ವೆಯ್ಟ್ ಬರುತ್ತೆ. ವಿತ್ RPM ಲೆವೆಲ್ ಹೋಗ್ತಾರೆ ಅಂದರೆ 160ಇಂದ 180 ಬರುತ್ತೆ. ಗ್ರೈಂಡಿಂಗ್ ಸ್ಮೂತಾಗಿ ಆಗುತ್ತೆ, ವಿತ್ ಟೇಸ್ಟಿನೆಸ್ ಜಾಸ್ತಿ ಬರುತ್ತೆ. ವಿತ್ ಗ್ರೈಂಡಿಂಗಲ್ಲಿ ನಿಮಗೆ ಯಾವ್ಯಾವ ಥರ ಅಂದರೆ ನಿಮಗೆ 2 ಥರ ವೇರಿಯಂಟ್ ಬರುತ್ತೆ. ನಾರ್ಮಲ್ ನಿಮಗೆ ಇದೊಂದು ನಿಮಗೆ ಗ್ರೈಂಡಿಂಗ್ ಒಂದು ಬರುತ್ತೆ, ವಿತ್ ಅಲ್ಟ್ರಾ ಅಂತ ಬರುತ್ತೆ. ಅಲ್ಟ್ರಾ ಅಂದರೆ ಏನೂ ಇಲ್ಲ, ಲಿಫ್ಟಿಂಗ್ ಮಾಡ್ಕೋಬೋದು, ಈಸಿ ಕ್ಲೀನಿಂಗು, ಮತ್ತು ವಯಸ್ಸಾದವರಿಗೆಲ್ಲ ನಿಮಗೆ ಈಸಿಯಾಗಿ ಯೂಸ್ ಮಾಡ್ಬೋದು. ಇದೆಲ್ಲ ಹೋಗ್ತಾರೆ ಅಂದರೆ ನೀವು ಡ್ರಮ್ನೆಲ್ಲ ರಿಮೂವ್ ಮಾಡ್ಕೋಬೇಕಾಗುತ್ತೆ. ರಿಮೂವ್ ಮಾಡ್ಕೊಂಡು ಕಂಪ್ಲೀಟ್ ವಾಶ್ ಮಾಡ್ಕೋಬೋದು. ವಿತ್ ಡ್ರಮ್ ಎಲ್ಲ ಗೇಜ್ ಒಂದು ಸ್ವಲ್ಪ ಚೆನ್ನಾಗೇ ಬರುತ್ತೆ. ಡ್ರಮ್ಮಿಗೆ 2 ವರ್ಷ ವಾರಂಟಿ ಕೊಡ್ತಾನೆ. ಇದೆಲ್ಲ ಥಿಕ್ನೆಸ್ ತುಂಬ ಚೆನ್ನಾಗಿದೆ. ಕಂಪ್ಲೀಟ್ಲಿ ನಿಮಗೆ SS ಸ್ಟೈನ್ಲೆಸ್ ಸ್ಟೀಲ್ ಫಿನಿಶಿಂಗ್ ಕೊಟ್ಟಿದ್ದಾನೆ, ತುಂಬ ಚೆನ್ನಾಗಿ ಬರುತ್ತೆ. ವಿತ್ ಇದರಲ್ಲಿ ನಿಮಗೆ ಲಾಕಿಂಗ್ ಸಿಸ್ಟಮ್ ಕೂಡ ಮಾಡ್ಕೋಬೋದು. ಈಗ ಎಕ್ಸಾಂಪಲ್ ಇದೊಂದು ನೀವು ಯಾವುದೋ ಸ್ಟೋನ್ ಹಾಕ್ಕೊಳ್ತೀರಾ ಅಂದರೆ ಇದು ಕಂಪ್ಲೀಟ್ಲಿ ಲಾಕಿಂಗ್ ಆಗುತ್ತೆ. ಲಾಕಿಂಗ್ ಆದಮೇಲೆ ನಿಮಗೆ ಈ ಥ್ರೆಡ್ನ ನಿಮಗೆ ರೈಟ್ ಸೈಡಿಗೆ ನಿಮಗೆ ಫುಲ್ಲು ರೊಟೇಟ್ ಮಾಡಿಕೊಂಡ್ರೆ
ಕಂಪ್ಲೀಟ್ ಲಾಕ್ ಆಗುತ್ತೆ. ಲಾಕ್ ಆಗಿ ನಿಮಗೆ ಅದೊಂದು ಎಕ್ಸ್ಟ್ರಾ ಒಂದು ಕ್ಯಾಪ್ ಬರುತ್ತೆ, ಕ್ಯಾಪ್ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು. ಕಂಪ್ಲೀಟ್ಲಿ 2 ಲೀಟರ್ ಕೆಪಾಸಿಟಿ ಬರುತ್ತೆ. 1 kg ತನಕ ನಿಮಗೆ ಆಟ ಮತ್ತು ಬೇಳೆ ಎಲ್ಲ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು. ವಿತ್ ಇದರಲ್ಲಿ ಎಲ್ಲ ಏನಂದರೆ ನಿಮಗೆ ಗ್ರೈಂಡರಲ್ಲಿ ಸಪ್ರೇಟು ಮೋಟ್ರ್ ಒಂದು ಸೈಡ್ ಕೊಡ್ತಾನೆ, ಡ್ರಮ್ ಒಂದು ಸೈಡ್ ಕೊಡ್ತಾನೆ. ಕ್ಲೀನಿಂಗ್ ಪರ್ಪಸ್ ಎಲ್ಲ ಹೋಗ್ತಾರಂದರೆ ಕಂಪ್ಲೀಟ್ಲಿ ಚೆನ್ನಾಗಿದೆ. ಕಂಪ್ಲೀಟ್ ABS ಬಾಡಿ ಬರುತ್ತೆ, ಶಾಕ್ ಎಲ್ಲ ಹೊಡಿಯೋದು ಆ ಥರ ಎಲ್ಲ ಏನೂ ಆಗೋಲ್ಲ. ಇದು ಏನು ಬಾಡಿ ನೋಡ್ತಾ ಇದ್ದೀರಾ ಕಂಪ್ಲೀಟ್ ABS ಬಾಡಿ ಬರುತ್ತೆ. ಇದರಲ್ಲಿ ಮೆಟಲು ಆ ಥರ ಬರೋಲ್ಲ, ಕಂಪ್ಲೀಟ್ ABS ಬಾಡಿ. ಕ್ಲೀನಿಂಗ್ ಪರ್ಪಸ್ಸು ಈಸಿ ಬರುತ್ತೆ. ಕಲರ್ ಆಪ್ಷನ್ ಬೇಕಂದರೆ ಕಲರ್ ಆಪ್ಷನ್ ಇದೆ, ವೈಟ್ ಇದೆ, ಐವರಿ ಇದೆ, ಪಿಂಕ್ ಇದೆ, ಪರ್ಪಲ್ ಇದೆ, ಬ್ಲ್ಯಾಕ್ ಇದೆ, ಲಾಟ್ ಆಫ್ ಕಲರ್ಸ್ ಆಪ್ಷನ್ ಕೂಡ ಇದೆ ಇದರಲ್ಲಿ. ಈ ಮಾಡಲ್ ಹೋಗ್ತಾರೆ ಅಂದರೆ ಪ್ರೀತಿ ಅಂತ ಸ್ವಲ್ಪ ಪ್ರೀಮಿಯಂ ಮಾಡಲ್ ಇದೆ. ಕಲರ್ ವೈಸ್ ಹೋಗ್ತಾರೆ ಅಂದರೆ ಸ್ವಲ್ಪ ಪಿಂಕ್ ಕಲರು ಅಂತ ಹೈಲೈಟ್ ಕಲರ್ ಅಂತಲೇ ಹೇಳ್ಬೋದು. ವಿತ್ ನಿಮಗೆ ಆವಾಗಲೇ ನಾನು ಹೇಳಿದೆ ಡ್ಯುಯಲ್ ಫ್ಲೋ ಬ್ರೇಕರ್ ಅಂತ, ಈ ಮಾಡಲಲ್ಲಿ ಇದೆ ನೋಡಿ, ಡ್ಯುಯಲ್ ಫ್ಲೋ ಬ್ರೇಕರ್ ಅಂತ ಬರುತ್ತೆ. ವಿತ್ ಇದು ಏನಂದರೆ ನಿಮಗೆ ರೊಟೇಟ್ ಆದಾಗ ಇದು ನಿಮಗೆ ತಿರುವಾಗುತ್ತೆ ಬೇಗ, ಸೊ ಗ್ರೈಂಡಿಂಗ್ ಫಾಸ್ಟ್ ಆಗುತ್ತೆ. ಸಿಂಗಲ್ ಫ್ಲೋ ಬ್ರೇಕರಲ್ಲಿ ನಿಮಗೆ ಗ್ರೈಂಡಿಂಗ್ ಸ್ವಲ್ಪ ಸ್ಲೋ, ಇದರಲ್ಲಿ ನಿಮಗೆ ಡ್ಯುಯಲ್ ಫ್ಲೋ ಬ್ರೇಕರ್ ಇರೋದ್ರಿಂದ ಗ್ರೈಂಡಿಂಗ್ ಸ್ವಲ್ಪ ಸ್ಮೂತಾಗಿ ಆಗುತ್ತೆ, ಟೈಮು ಸೇವ್ ಆಗುತ್ತೆ. ವಿತ್ ಕಂಪ್ಲೀಟ್ ಇದೆಲ್ಲ ಒಂದು ಸ್ಟೋನ್ ಬಂದು ಉತ್ತುಕಲ್ಲಿ ಸ್ಟೋನ್ ಅಂತ ಹೇಳ್ತಾರೆ, ಎಲ್ಲ ತಮಿಳ್ನಾಡಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗೋದು. ಸ್ಟೋನ್ ಕ್ವಾಲಿಟಿ ಎಲ್ಲ ಹೋಗ್ತಾರೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ವಿತ್ ನಿಮಗೆ ಸ್ಟಾರ್ಟಿಂಗ್ ಯೂಸ್ ಮಾಡ್ತೀರಾ ಅಂದರೆ ನಿಮಗೆ ಸ್ವಲ್ಪ ಒಂದು ಲೋಟದಷ್ಟು ನಿಮಗೆ ರೈಸ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ವಾಟ್ರ್ ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ ಇದರಲ್ಲಿರೋ ಡಸ್ಟ್ ಎಲ್ಲ ನಿಮಗೆ ಒಂದು ಸ್ವಲ್ಪ ಹೋಗಿ ಸ್ವಲ್ಪ ಕ್ಲೀನಿಂಗ್ ಆದಮೇಲೆ ಯೂಸ್ ಮಾಡಿದ್ರೆ ಬೆಟರ್ ಅಂತ ನಾನು ಅನ್ಕೋತೀನಿ. ವಿತ್ ಇದನ್ನು ನೀವು ರಿಮೂವ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೋಬೋದು. ಮಾಡಲ್ನ ತೋರಿಸ್ತೀನಿ ನೋಡಿ. ಈ ಥರ ನಿಮಗೆ ಡ್ಯುಯಲ್ ಫ್ಲೋ ಬ್ರೇಕರ್ ಬರುತ್ತೆ. ವಿತ್ ಸ್ಟೋನು ಚೆನ್ನಾಗಿದೆ ಮಾಡಲು, ವಿತ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ವಿತ್ ಇದನ್ನು ರಿಮೂವ್ ಮಾಡ್ಕೊಳ್ತೀರಂದರೆ ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೋಬೋದು. ವಿತ್ ಇದು ಒಂದು ಟ್ಯಾಂಕ್ ಬರುತ್ತೆ, ವಿತ್ ಇದು ಮೋಟರ್ ಬರುತ್ತೆ. ಇದಕ್ಕೇನು ಅಂದರೆ ನಿಮಗೆ ಕೆಲವೊಂದು ಮನೆಯಲ್ಲಿ ಸ್ಪೇಸ್ ಕಡಿಮೆ ಇರುತ್ತೆ, ಸೊ ಇಷ್ಟು ಇಟ್ಕೊಳ್ಳೋಕೆ ಜಾಗ ಇರಲ್ಲ. ಆಲ್ಮೋಸ್ಟ್ ಇದು 1 ಫೀಟ್ ಬರುತ್ತೆ, ಇದೊಂದು ನಿಮಗೆ ಒಂದು 1/2 ಫೀಟ್ ಬರುತ್ತೆ ಅಷ್ಟೇ. ಕೆಲವೊಂದು ಮನೇಲಿ ಸ್ಪೇಸ್ ಯಾರ ಮನೇಲಿ ಇಲ್ಲ ಅಂಥವ್ರ ಮನೆಗೆ ಇದನ್ನ ನಾವು ಸಜೆಸ್ಟ್ ಮಾಡ್ಬೋದು. ಈ ಮಾಡಲ್ನ ಸ್ಪೇಸ್ ಇದೆ, ಏನು ಇಶ್ಯೂ ಇಲ್ಲ ಅಂತ ಹೇಳಿದ್ರೆ ಈ ಮಾಡಲ್ನು ಬೇಕಾದ್ರೆ ಸಜೆಸ್ಟ್ ಮಾಡ್ಬೋದು. ಮೋರ್ ದೆನ್ ನೀವು 2 ಲೀಟರ್ ಕೆಪಾಸಿಟಿ ಅಂದರೆ ನಿಮಗೆ 4 to 5 ಮೆಂಬರ್ಸ್ ಎಲ್ಲ ಒಂದು ಫ್ಯಾಮಿಲಿ ಯೂಸ್ ಮಾಡ್ತೀರಾ ಅಂದರೆ ಇನಫ್. ನಿಮಗೆ 2 ಲೀಟ್ರ್ ತನಕ ಯೂಸ್ ಮಾಡ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. 1 kg ತನಕ ನಿಮಗೆ ಅದರಲ್ಲಿ ಇದು ಮಾಡ್ಕೋಬೋದು, ಗ್ರೈಂಡಿಂಗ್ ಮಾಡ್ಕೋಬೋದು. ಈ ಮಾಡಲಲ್ಲಿ ನಿಮಗೆ 1 ಲೀಟರ್ ಬೇಕಂದರೆ ನಿಮಗೆ 500 ಗ್ರಾಮ್ ತನಕ ಯೂಸ್ ಮಾಡ್ಕೋಬೋದು. 1 ಲೀಟರ್ ಬೇಕು ಅಂದರೆ 2 ಲೀಟರ್ ಅಂದರೆ 1 kg ತನಕ ಯೂಸ್ ಮಾಡ್ಕೋಬೋದು. ಹಿಟ್ ಗ್ರೈಂಡರಲ್ಲಿ ಏನಂದರೆ ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಬಂದು ನಿಮಗೆ 3,999 ಸ್ಟಾರ್ಟಿಂಗ್ ಇದೆ. 3,999 ಹೋಗ್ತಾರಂದರೆ ಪ್ರೆಸ್ಟೀಜಲ್ಲಿ ಇದೆ. 3,999 ನಿಮಗೆ 10,000 15,000 ತನಕ ನಿಮಗೆ ವೆಟ್ ಗ್ರೈಂಡರ್ ಅವೈಲೇಬಲ್ ಇದೆ. ನಮ್ಮಲ್ಲಿ ಮೇಜರ್ ಬ್ರ್ಯಾಂಡ್ಸು ಸ್ಟಾರ್ಟಿಂಗ್ ಅಂದರೆ 3,999 ಪ್ರೆಸ್ಟೀಜಲ್ಲಿ ಹೋಗುತ್ತೆ. ಅದು ಬಿಟ್ಟರೆ ನಿಮಗೆ ಪ್ಯಾನಾಸೋನಿಕ್ ಇದೆ, ಅಪ್ ಟು ನಿಮಗೆ 9,000ಗೆ ಬೇಕಿದ್ರೆ ಬಿಲ್ ಮಾಡ್ಕೊಡ್ಬೋದು. ಈ ಮಾಡಲ್ ಇದೆ ಐಕಾನಿಕ್ ಅಂತ, ಚೆನ್ನಾಗಿದೆ ಮಾಡಲು. ಇದು ಆಲ್ಮೋಸ್ಟ್ 8,500 ಆಗುತ್ತೆ. ಪ್ರೀತಿ ಇದೆ 6,000. ಲಾಟ್ ಆಫ್ ಬ್ರ್ಯಾಂಡ್ಸ್ ಇದೆ. ಸ್ಟಾರ್ಟಿಂಗ್ ರೇಂಜ್ ಬಂದು ನಿಮಗೆ ಅದು ಹೇಳಿದ್ನಲ್ಲ 3,999 ಸ್ಟಾರ್ಟಿಂಗ್ ಬರುತ್ತೆ. ವಿತ್ ಇದೆಲ್ಲ ಬಂದು ನಿಮಗೆ ಕಂಪ್ಲೀಟ್ಲಿ ನಿಮಗೆ ಮೋಟರ್ ವ್ಯಾರಂಟಿ 5 ವರ್ಷ ಕೊಡ್ತಾನೆ. ವಿತ್ ನೀವು ಕಂಟಿನ್ಯೂಸ್ಲಿ 1 ಅವರು 1.5 ಅವರ್ ಯೂಸ್ ಮಾಡಿ ಮೋಟ್ರು ಹೀಟ್ ಬರಲ್ಲ, ಗ್ರೈಂಡಿಂಗ್ ಸ್ಮೂತಾಗಿ ಬರುತ್ತೆ. 2 ವರ್ಷ ಪ್ರಾಡಕ್ಟ್ ವಾರಂಟಿ ಇರುತ್ತೆ. ಇದರಲ್ಲಿ ನಿಮಗೆ ಬಟರ್ಫ್ಲೈ ಅಂತ ಒಂದು ಮಾಡಲ್ ಇದೆ. ಅದಕ್ಕೆ ಹೋಗ್ತೀರಂದರೆ ನಿಮಗೆ ಕೋಕೋನಟ್ ಸ್ಕ್ರಪಿಂಗ್ ಬರುತ್ತೆ, ವಿತ್ ಆಟಾ ನೀಡಿಂಗ್ ಮಾಡ್ಬೋದು, ಗ್ರೈಂಡಿಂಗ್ ಆಪ್ಷನ್ ಬರುತ್ತೆ, ಇನ್ಕ್ಲೂಡಿಂಗ್ ಎಲ್ಲ ಬರುತ್ತೆ. ವಿತ್ ಇನ್ನೊಂದೇನೆಂದರೆ ಅದರಲ್ಲಿ ಇನ್ಸ್ಟ್ರಕ್ಷನ್ ಮ್ಯಾನ್ಯುವಲ್ ಕೂಡ ಕೊಡ್ತಾನೆ, ಯಾವ ಥರ ಯೂಸ್ ಮಾಡೋದು ಅಂತ ನಿಮಗೆ ಅದರಲ್ಲೇ ನಿಮಗೆ ಶೋ ಆಗುತ್ತೆ. ವಿತ್ ಏನಾದರೂ ಗೊತ್ತಾಗಲ್ಲ ಅಂದರೆ ನಿಮಗೆ ಯೂಟ್ಯೂಬಲ್ಲಿ ಹಾಕಿದ್ರೆ ಮಧುಟೆಕ್ ಯೂಟ್ಯೂಬ್ ಚಾನಲಲ್ಲಿ ಯಾವ ಥರ ಯೂಸ್ ಮಾಡೋದು ಅಂತಲೂ ಗೊತ್ತಾಗುತ್ತೆ ಗ್ರೈಂಡರ್ಸ್ ಎಲ್ಲ. ಇದೆಲ್ಲ ಗ್ರೈಂಡರ್ ಯಾವ ಥರ ಅಂದರೆ ನಿಮಗೆ ಕಂಪ್ಲೀಟ್ಲಿ ನಿಮಗೆ ಲಾಕಿಂಗ್ ಸಿಸ್ಟಮ್ ಬರುತ್ತೆ. ಇದೆಲ್ಲ ನಿಮಗೆ ಗ್ರೈಂಡಿಂಗ್ ನಿಮಗೆ ಸ್ಪೀಡಾಗಿ ಗ್ರೈಂಡ್ ಆಯಿತು ಅಂದ್ರೂ ಎಲ್ಲೂ ಶೇಕ್ ಆಗೋಲ್ಲ. ಕಂಪ್ಲೀಟ್ಲಿ ನಿಮಗೆ ಇನ್ಸೈಡ್ ಗ್ರಿಪ್ಪರ್ ಕೊಟ್ಟಿರ್ತಾನೆ ಕೆಳಗೆ, ಏನು ಗ್ರೈಂಡ್ ಆಗೋಲ್ಲ. ಮತ್ತು ಶಾಕ್ ಹೊಡೆಯೋದಾಗಲಿ ಆ ಥರ ಎಲ್ಲ ಏನೂ ಆಗೋಲ್ಲ. ವಿತ್ ನಿಮಗೆ ಈಸಿಯಾಗಿ ಯೂಸ್ ಮಾಡ್ಬೋದು. ವಿತ್ ಪವರ್ ಕನ್ಸಂಪ್ಷನ್ನು ಕಡಿಮೆ ತೊಗೊಳುತ್ತೆ. ಗ್ರೈಂಡಿಂಗಲ್ಲಿ ಯಾವ ಥರ ಮಿಕ್ಸರೆಲ್ಲ ಯಾವ ಥರ ಅಂದರೆ ಆಲ್ಮೋಸ್ಟ್ ನಿಮಗೆ 500 ವ್ಯಾಟು 750 1000 ವ್ಯಾಟ್ ತನಕ ಯೂಸ್ ಮಾಡ್ತೀರಾ. ವಿತ್ ಗ್ರೈಂಡಿಂಗಲ್ಲೆಲ್ಲ ಅಂದರೆ ಏನಂದರೆ 150 ವ್ಯಾಟು 200 ವ್ಯಾಟು ಅಪ್ ಟು 300 ವ್ಯಾಟ್ ತನಕ ಮ್ಯಾಕ್ಸಿಮಮ್ ಯೂಸ್ ಮಾಡ್ಬೋದು. ಪವರ್ ಸೇವಿಂಗ್ ಬರುತ್ತೆ, ಪವರ್ ಕನ್ಸಂಪ್ಷನ್ನು ಕಡಿಮೆ ತೊಗೊಳುತ್ತೆ. ವಿತ್ ಗ್ರೈಂಡಿಂಗ್ ಎಲ್ಲ ಹೋಗ್ತಾರೆ ಅಂದರೆ ತುಂಬ ಸ್ಮೂತಾಗಿ ಆಗುತ್ತೆ, ಏನು ಪ್ರಾಬ್ಲಮ್ ಬರೋಲ್ಲ. ವಿತ್ ಇದೆಲ್ಲ ಹೋಗ್ತಾರೆ ಅಂದರೆ ಮಿಕ್ಸರಲ್ಲಿ ಏನಂದರೆ ನಿಮಗೆ ತುಂಬ ನಾಯ್ಸ್ ಬರುತ್ತೆ. ಕೆಲವೊಂದು ಮನೆಯಲ್ಲಿ ನಿಮಗೆ ನಾಯ್ಸ್ ಎಲ್ಲ ಅಷ್ಟು ಕೇಳಿಸ್ಕೊಳ್ಳೋದಕ್ಕಾಗಲ್ಲ. ಗ್ರೈಂಡಿಂಗ್ ಎಲ್ಲ ಹೋಗ್ತೀರನ್ನ ನಿಮಗೆ ನಾಯ್ಸ್ ಲೆವೆಲ್ ತುಂಬ ಕಡಿಮೆ. ಇದೆಲ್ಲ ನಿಮಗೆ ಒಂದು RPM ಎಲ್ಲ ಕಡಿಮೆ ಕೊಡೋದ್ರಿಂದ ನಾಯ್ಸು ಅಷ್ಟು ನಿಮಗೆ ಬರೋಲ್ಲ, ನಾರ್ಮಲ್ ನಾಯ್ಸ್ ಬರುತ್ತೆ, ಯೂಸ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಬರೋಲ್ಲ. ಮಾಡಲ್ ನೇಮು ನಮ್ಮಲ್ಲಿ ಮಾಡಲ್ಸ್ ಯಾವ ಥರ ಇದೆ ಅಂದರೆ ಪ್ರೆಸ್ಟೀಜ್ ಇದೆ, ಅದು ಬಿಟ್ಟರೆ ಅಲ್ಟ್ರಾ ಸಿಗುತ್ತೆ, ಅದು ಬಿಟ್ಟರೆ ಪ್ಯಾನಾಸೋನಿಕ್ ಇದೆ, ಪ್ರೀತಿಲ್ ಸಿಗುತ್ತೆ, ಉಷಾದಲ್ಲಿ ಇದೆ, ಬಟರ್ಫ್ಲೈ ಇದೆ, ಲಾಟ್ ಆಫ್ ಬ್ರ್ಯಾಂಡ್ಸ್ ಇದೆ. ನಮ್ಮಲ್ಲಿ ಮೇಜರ್ ಬ್ರ್ಯಾಂಡ್ಸ್ ನಿಮಗೆ ನಾನು ಇವತ್ತು ಹೇಳ್ಕೊಟ್ಟಿದ್ದೀನಿ, ತೋರಿಸಿದ್ದೀನಿ. ನಿಮಗೆ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇತ್ತು ಅಂದರೆ, ನನಗೆ ಯಾವುದಾದ್ರು ಬ್ರ್ಯಾಂಡ್ ಬಗ್ಗೆ ನಿಮಗೆ ಗೊತ್ತಾಗಬೇಕು ಅಂದರೆ ಕಮೆಂಟ್ಸ್ ಮಾಡಿ, ನಾನು ಕಂಪ್ಲೀಟ್ ನಿಮಗೆ ಸಂಪೂರ್ಣವಾಗಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇವತ್ತಿಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲಿಗೆ ಎಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.